ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ವಿನ್ಸ್ ಮಾಮ್ ಕ್ರಿಯೇಷನ್ ವರ್ಲ್ಡ್. ಈ ದಿನದ ರೆಸಿಪಿ ಚೋಲೆ ಭಟೂರೆ. ನೋಡಿ ಭಟೂರೆ ಎಷ್ಟು ಚೆನ್ನಾಗಿದೆ ಅಂತ. ಚೋಲೆ ಮೀನ್ಸು ಚಿಕ್ಕ ಪೀಸು ಕರಿ ಅಷ್ಟೇ, ಅದಕ್ಕೆ ನಾರ್ತಲ್ಲಿ ಚೋಲೆ ಭಟೂರೆ ಅಂತ ಕರೀತಾರೆ. ನೋಡಿ ಚೋಲೆ ಎಷ್ಟು ಚೆನ್ನಾಗಾಗಿದೆ, ತುಂಬ ಚೆನ್ನಾಗಾಗಿದೆ. ಮನೇಲೇ ಹೋಟೆಲ್ ಸ್ಟೈಲು ರೆಸ್ಟೋರೆಂಟ್ ಸ್ಟೈಲು ಮಾಡ್ಬೋದು. ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾವು ಕಡಲೆಕಾಳನ್ನು ಓವರ್ನೈಟ್ ನೆನೆಸ್ಬೇಕು. ಬೆಳಗ್ಗೆ ಮಾಡೋದಿದ್ರೆ ರಾತ್ರಿ ನೆನೆಸಿ, ಇಲ್ಲ 2-3 ಗಂಟೆ ಸ್ವಲ್ಪ ಬಿಸಿ ನೀರು ಹಾಕಿ ನೆನೆಸಿಟ್ರೆ ಚೆನ್ನಾಗಿ ನೆನ್ಕೊಳ್ಳುತ್ತೆ. ಚೆನ್ನಾಗಿ ತೊಳಿಬೇಕು. ತೊಳೆದು 2-3 ಗಂಟೆ ನೆನೆಸಿಡಿ ಬಿಸಿನೀರು ಹಾಕಿ. ಇಲ್ಲಾಂದರೆ ಬೆಳಗ್ಗೆ ಮಾಡೋದಾದರೆ ಓವರ್ನೈಟ್ ಚೆನ್ನಾಗಿ ತೊಳೆದು ನೆನೆಸಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಚೆನ್ನಾಗಿ ನೆನ್ಕೊಂಡಿರುತ್ತೆ. ಎಷ್ಟು ಚೆನ್ನಾಗಿ ಕಾಳು ನೆನ್ಕೊಂಡಿರುತ್ತೋ ಅಷ್ಟು ಚೆನ್ನಾಗಿ ಚೋಲೆ ಬರುತ್ತೆ. ಈಗ ನಾವು ಅದನ್ನು ಮುಚ್ಚಿಡೋಣ. ನಾನು ಓವರ್ನೈಟ್ ಸೋಕ್ ಮಾಡಿಟ್ಟಿದ್ದೆ. ನೋಡಿ ಈಗ ಹಿಂಗೆ ಸ್ಮ್ಯಾಶ್ ಮಾಡಿದರೆ 2 ಹೋಳಾಗಬೇಕು, ಅದು ಅಷ್ಟು ಚೆನ್ನಾಗಿ ನೆನ್ಕೊಂಡಿರಬೇಕು. ಈಗ ನೆನ್ಕೊಂಡಿದೆ, ಅದು ರಾತ್ರಿ ಎಲ್ಲ ನೆನೆಸಿಟ್ಟಿರೋದ್ರಿಂದ ಚೆನ್ನಾಗಿ ನೆನ್ಕೊಂಡಿದೆ. ಇದನ್ನು ಕಾಬೂಲ್ ಕಡಲೆಯಲ್ಲೂ ಮಾಡ್ಬೋದು. ಅದು ಅಷ್ಟು ಚೆನ್ನಾಗಿ ಟೇಸ್ಟ್ ಬರೋಲ್ಲ ಕಾಬೂಲ್ ಕಡಲೆಯಲ್ಲಿ, ಇದರಲ್ಲೇ ಚೆನ್ನಾಗಿ ಬರುತ್ತೆ. ಇದಕ್ಕೆ ಏನೇನು ಮಸಾಲೆ ಬೇಕು ಅಂತಂದರೆ, ಇದಕ್ಕೆ ಪೆಪ್ಪರ್ ಬೇಕು, ಏಲಕ್ಕಿ, ಕಪ್ಪು ಮತ್ತು ಬಿಳಿ ಏಲಕ್ಕಿ, ಲವಂಗ, ಸೋಂಪು, ಪಲಾವ್ ಎಲೆ, ಚಕ್ಕೆ ಮತ್ತು ಜೀರಿಗೆ, ಧನಿಯಾ ಮತ್ತು ರೆಡ್ ಚಿಲ್ಲಿ. ನೀವು ಚಿಲ್ಲಿ ಪೌಡ್ರ್ ಹಾಕೋದಿದ್ರೆ ರೆಡ್ ಚಿಲ್ಲಿನ ತಗೋಬೇಡಿ, ಇಲ್ಲಾಂದರೆ ರೆಡ್ ಚಿಲ್ಲಿ ತೊಗೊಂಡು ಇವೆಲ್ಲವನ್ನೂ ರೋಸ್ಟ್ ಮಾಡಿಕೊಂಡು ಪೌಡ್ರ್ ಮಾಡ್ಕೊಂಡು ಬರೋಣ. ಅಷ್ಟೇ ಚೋಲೆ ಮಸಾಲೆ. ಇಲ್ಲಾಂದರೆ ರೆಡಿಮೇಡ್ ಸಿಗುತ್ತೆ, ನೀವು ಅದನ್ನೇ ಯೂಸ್ ಮಾಡ್ಕೋಬೋದು. ಕಾಳು ಚೆನ್ನಾಗಿ ನೆನ್ಕೊಂಡಿದೆ. ನಾವು ಒಂದು ಕುಕ್ಕರಿಗೆ ಹಾಕ್ಕೊಂಡು ಒಂದು 4-5 ವಿಷಲ್ ಹಾಕಿಸ್ಬೇಕು. ಇದನ್ನು ಕಡಲೆಕಾಳು ನೀವು ಎಷ್ಟೇ ನೆನೆಸಿದ್ರೂ 1-2 ವಿಷಲಿಗೆ ಅದು ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಬೇಯೋದಿಲ್ಲ. ಹಾಗಾಗಿ ಒಂದು 3-4 ವಿಷಲ್ ಅಂತೂ ಮಿನಿಮಮ್ ಹಾಕಿಸ್ಲೇಬೇಕು. ಇದಕ್ಕೆ ನಾವು ಸ್ವಲ್ಪ ಸ್ಪೈಸಸ್ ಆ್ಯಡ್ ಮಾಡೋಣ. ಬೇ ಲೀವ್ಸು, ಏಲಕ್ಕಿ, 1-2-3 ಇಂಚು ಚಕ್ಕೆ, ಲವಂಗ, ಇಷ್ಟನ್ನ ಸೇರಿಸಿ ನಾವು ಕುಕ್ ಮಾಡಬೇಕು. ಫ್ಲೇವರು ತುಂಬ ಚೆನ್ನಾಗಾಗುತ್ತೆ. ನಾನು ಈಗ ಇದಕ್ಕೆ ನೀರು ಹಾಕ್ತಾಯಿಲ್ಲ, ಟೀ ಮಾಡ್ತಾಯಿದ್ದೀನಿ. ನೀವೇನು ಚೋಲೆ ಭಟೂರೆ ಮಾಡೋಕ್ಕೆ ಹೋಗ್ಬಿಟ್ಟು ಟೀ ಮಾಡ್ತಾರೆ ಅಂದ್ಕೋಬೇಡಿ. ಇದನ್ನೇನು ಮಾಡ್ತೀನಿ ಅಂತ ನೋಡಿ. ನಾವು 1-2 ಲೋಟ ನೀರು ಹಾಕಿ 2-2.5 ಸ್ಪೂನು ಟೀ ಪೌಡ್ರ್ ಹಾಕೋಣ. ಟೀ ಪೌಡ್ರ್ ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಬೇಕು ನಾವು. ಈ ಟೀ ಡಿಕಾಕ್ಷನ್ಗೆ ಟೀ ಪೌಡ್ರ್ ಜೊತೆಗೆ ನಾನು ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕ್ತಾಯಿದ್ದೀನಿ. ಅದೇನು ಅಂತ ನೋಡಿ ನೀವೇ, ನೀವು ಗೆಸ್ಸೇ ಮಾಡಿರಲ್ಲ. ಇದಕ್ಕೆ ನಾನು ಒಣಗಿಸಿರ್ತಕ್ಕಂಥ ಗೂಸ್ಬೆರಿ ಅಂದರೆ ನೆಲ್ಲಿಕಾಯಿ ಚುಟ್ಟು ಅಂತಾರೆ, ಅದನ್ನು ಹಾಕ್ತಾಯಿದ್ದೀನಿ. ಈ ಟೀ ಡಿಕಾಕ್ಷನ್ ಜೊತೆಗೆ, ಟೀ ಸೊಪ್ಪು ಜೊತೆಗೆ ಇದನ್ನು ಕುದಿಸಿ ಹಾಕಿದರೆ ಚೋಲೆ ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟು ಚೆನ್ನಾಗಾಗುತ್ತೆ, ಕಲರ್ ಕೂಡ ತುಂಬ ಚೆನ್ನಾಗಾಗುತ್ತೆ. ನೀವು ಗೆಸ್ ಮಾಡದಿರೋ ಥರ ಟೇಸ್ಟು ಎನ್ಹ್ಯಾನ್ಸ್ ಆಗುತ್ತೆ. ಇದೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸನ್ನ ನೀವು ಹಾಕಲೇಬೇಕು. ನೋಡಿ ಈಗ ಟೀ ಡಿಕಾಕ್ಷನ್ನು ಚೆನ್ನಾಗಿ ಕುದಿಬೇಕದು. ನೀರು ಅರ್ಜೆಂಟ್ ಇರೋದ್ರಿಂದ ನಾನು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಇದು ತಣ್ಣಗೆ ಮಾಡೋ ಅವಶ್ಯಕತೆ ಏನಿಲ್ಲ, ಬಿಸಿ ಇರಬೇಕಾದ್ರೆ ನಾವು ಇದನ್ನು ಏನು ಕಡಲೆಕಾಳು ಬೇಯಿಸ್ಲಿಕ್ಕೆ ನೀರು ಹಾಕ್ತೀವಲ್ಲ, ಆ ನೀರು ಬದಲು ನಾವು ಈ ಡಿಕಾಕ್ಷನನ್ನು ಹಾಕಬೇಕು. ಆವಾಗ ಚೋಲೆದು ಕಲರು ತುಂಬ ಚೆನ್ನಾಗಿ ಬ್ಲ್ಯಾಕ್ ಕಲರ್ ಬರುತ್ತೆ, ಕಪ್ಪು ಕಲರ್ ಬರುತ್ತೆ. ಮತ್ತು ಗೂಸ್ಬೆರಿಲಿ ಆಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ನಮಗೆ ಈ ಗ್ಯಾಸ್ಟ್ರೈಟಿಸ್ ಎಲ್ಲ ಈ ಕಡಲೆಕಾಳು ತಿಂದಾಗ ಬರುತ್ತಲ್ಲ, ಅದು ಬರೋದಿಲ್ಲ. ಹೊಟ್ಟೆ ಉಬ್ಬುದಿ ಥರ ಆಗೋದೇ ಇಲ್ಲ ನಮಗೆ. ಅದಕ್ಕಾಗಿ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹಾಕಿರೋದು. ನಾವೀಗ ಕಡಲೆಕಾಳು ಬೇಯಿಸಲಿಕ್ಕೆ ಕಡಲೆಕಾಳು ಹಾಕಿದೆಲ್ಲ ಕುಕ್ಕರ್ಗೆ, ಅದಕ್ಕೆ ನಾವು ಟೀ ಡಿಕಾಕ್ಷನ್ನ ಫಿಲ್ಟ್ರ್ ಮಾಡಬೇಕು. ಹಾಗೇ ಹಾಕಬೇಡಿ. ಹಾಗೇ ಹಾಕಿದರೆ ಆ ಟೀ ಪೌಡರ್ ಇರುತ್ತಲ್ಲ, ಅದೆಲ್ಲ ಚೋಲೆ ಒಳಗಡೆ ಹೋಗುತ್ತೆ, ಚೆನ್ನಾಗಿ ಆಗಲ್ಲ. ಅದು ಬಾಯಿಗೆ ಟೀ ಸೋಪ್ ಸಿಗುತ್ತೆ, ಚೆನ್ನಾಗಾಗಲ್ಲ. ಈಗ ಅದಕ್ಕೊಂದು ಸ್ವಲ್ಪ ಚಿಟಿಕೆ ಸೋಡಾ ಹಾಕೋಣ. ನೀವು ಎಷ್ಟೇ ಬೇಯಿಸಿದ್ರೂ ಕಡಲೆಕಾಳು ಸ್ವಲ್ಪ ಗಟ್ಟಿನೇ ಇರುತ್ತೆ. ಸ್ವಲ್ಪ ಸೋಡಾ ಹಾಕಿದರೆ ಚೆನ್ನಾಗಿ ಸ್ಮ್ಯಾಶ್ ಆಗಿ ಬೆಂದ್ಕೊಳ್ಳುತ್ತೆ. ಸ್ವಲ್ಪ ಉಪ್ಪು, ಜಾಸ್ತಿ ಉಪ್ಪು ಹಾಕ್ಬೇಡಿ, ನಾವು ಮತ್ತೆ ಕರಿಗೆ ಹಾಕಬೇಕಾಗುತ್ತೆ, ಸಪ್ಪೆ ಆಗುತ್ತೆ. ಅದಕ್ಕಾಗಿ ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು 1 ಇಂಚಷ್ಟು ಮೇಲ್ಗಡೆ ಬರಬೇಕು ಕಡಲೆಕಾಳಿಗಿಂತ, ಅಷ್ಟು ಹಾಕಿದರೆ ನೀರು ಸಾಕಾಗುತ್ತೆ. ಟೀ ಡಿಕಾಕ್ಷನ್ನೇ ನೀವು ಅಷ್ಟು ಜಾಸ್ತಿ ಹಾಕಿದರೆ ಸರಿ ಹೋಗುತ್ತೆ. ಕಡಿಮೆ ಆದರೆ ಸ್ವಲ್ಪ ನೀರನ್ನು 1 ಇಂಚು ಕಡಲೆಕಾಳಿಗಿಂತ 1 ಇಂಚು ಮೇಲೆ ಬರೋ ಥರ ಹಾಕಿ ಮಿನಿಮಮ್ಮು 4-5 ವಿಷಲ್ಲು
ನಾವು ಹಾಕಿಸ್ಲೇಬೇಕು ಇದಕ್ಕೆ. ಹಾಗೆಯೇ ಅಥೆಂಟಿಕ್ ವೇನಲ್ಲಿ ಮಾಡಬೇಕು ಅಂತಂದರೆ ಒಲೆಯಲ್ಲಿ ತುಂಬ ಹೊತ್ತಾಗುತ್ತೆ ಇದು ಸ್ಮ್ಯಾಶ್ ಆಗಿ ಬೇಯಲಿಕ್ಕೆ. ಒಂದು ಕಡೆ ಬೇಯಿಸ್ತಾನೆ ಇರಬೇಕು, ಅದೆಲ್ಲ ಬೇಯೋ ಅಷ್ಟೊತ್ತಿಗೆ 1 ಅವರ್ ಆಗುತ್ತೆ. 1 ಅವರ್ ಅಂತೂ ಬೇಕಾಗುತ್ತೆ, 1 ಗಂಟೆ ಅಂತೂ ಬೇಕಾಗುತ್ತೆ. ನಾನೀಗ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಚಿರೋಟಿ ರವೆ, ಮೈದಾ ಹಿಟ್ಟು ಮತ್ತು ಮೊಸರು ಬೇಕು. ಚಿರೋಟಿ ರವೆ ಇಲ್ಲದೇ ಇದ್ದರೂ ಉಪ್ಪಿಟ್ಟಿನ ರವೆನೇ ಮಿಕ್ಸಿಗೆ ಹಾಕ್ಕೊಂಡು ಸಣ್ಣಗೆ ಮಾಡಿಕೊಂಡು ನೀವು ಪೌಡ್ರ್ ಥರ ಮಾಡಿಕೊಂಡು ಯೂಸ್ ಮಾಡ್ಬೋದು. ಚಿರೋಟಿ ರವೆ ಇಲ್ಲ ಅಂದರೆ ಒಂದು ಬೌಲ್ ತೊಗೊಂಡು ನಾವು ಈಗ ಒಂದು 3ರಿಂದ 4 ಸ್ಪೂನು ಚಿರೋಟಿ ರವೆ ತಗೋತೀನಿ. 1 ಬೌಲು ಮೈದಾ ಹಿಟ್ಟಿಗೆ 2 ಟೀ ಸ್ಪೂನು ಚಿರೋಟಿ ರವೆ ತಗೊಂಡ್ರೆ ಸಾಕಾಗುತ್ತೆ. ಈ ಚಿರೋಟಿ ರವೆಗೆ ನಾವು ಚಿಟಿಕೆ ಉಪ್ಪು ಮತ್ತು ಒಂದು ಅರ್ಧ ಟೀ ಸ್ಪೂನು ಅಥವಾ ಅದಕ್ಕಿಂತ ಕಡಿಮೆ ಸಕ್ಕರೆ ಹಾಕೋಣ. ಯಾಕೆಂದರೆ ಸಕ್ಕರೆ ಹಾಕಿದರೆ ಕಲರು ತುಂಬ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ. ಮಾಡದೇ ಇರೋ ಅಷ್ಟು ತುಂಬ ಚೆನ್ನಾಗಿ ಉಬ್ಕೊಳ್ಳುತ್ತೆ. ನಾವೇನು ಡೈಲಿ ಯೂಸ್ ಮಾಡಲ್ಲ ಮೈದಾ, ಮತ್ತು ಅದನ್ನು ಯಾವತ್ತೋ ಅಪರೂಪಕ್ಕೆ ಯೂಸ್ ಮಾಡಲಿಕ್ಕೆ ಏನಾಗಲ್ಲ. ಗೋಧಿ ಹಿಟ್ಟಲ್ಲಿ ಬಡ್ತಾರೆ ಚೆನ್ನಾಗಿ ಬರೋಲ್ಲ, ಹಾಗಾಗಿ ಗೋಧಿ ಹಿಟ್ಟಲ್ಲಿ ಮಾಡೋಕ್ಕೆ ಟ್ರೈ ಮಾಡಬೇಡಿ. ಟ್ರೈ ಮಾಡಿದ್ರೂ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಈಗ ನಾವು ಮೊಸರು ಮತ್ತು ಒಂಚೂರು ಸಾಲ್ಟ್ ಹಾಕಿ ಕರ್ಡ್ ಹಾಕಿ ಚೆನ್ನಾಗಿ ನಾವು ಕಲಿಸ್ಬೇಕು. ನಾವು ಎಷ್ಟು ಚೆನ್ನಾಗಿ ಅದನ್ನು ಕಲಿಸ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಬತ್ತುರೆ ಬರುತ್ತೆ. ಹಾಗಾಗಿ ಚೆನ್ನಾಗಿ ಕಲಿಸ್ಬೇಕು. ನಾವು ಎಷ್ಟು ಕಲಸಿ ನಾವು ಈ ಬೋಂಡ ಮಾಡಬೇಕಾದ್ರೆ ಕಡಲೆ ಹಿಟ್ಟನ್ನು ನಾವು ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಫ್ಲಫಿಯಾಗಿ ಬರುತ್ತಲ್ಲ, ಆ ಥರ ಫ್ಲಫಿಯಾಗಿ ಬರುತ್ತೆ. ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಫ್ಲಫಿ ಆಗೋ ಥರ ನಾವು ಚೆನ್ನಾಗಿ ಕಲಿಸ್ಬೇಕು. ಕಲಸಿ ಇದಕ್ಕೊಂದು ಲಿಡ್ ಮುಚ್ಚಿ ಇಟ್ಬಿಡೋಣ. ನಾನು ಒಂದು ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ. ಯಾಕೆಂದರೆ ಸಕ್ಕರೆ ಹಾಕಿದರೆ ಕಲರು ತುಂಬ ಚೆನ್ನಾಗಿ ಬರುತ್ತೆ. ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಪೂರಿ ಮಾಡೋದಾದರೂ ಅಷ್ಟೇ ನೀವು ಸ್ವಲ್ಪ ಅದಕ್ಕೊಂದು ಚಿಟಿಕೆ ಸಕ್ಕರೆ ಹಾಕಿ ಪೂರಿ ಹಿಟ್ಟನ್ನು ಕಲಸಿಟ್ರೆ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಗೋಲ್ಡನ್ ಬ್ರೌನ್ ಬರುತ್ತೆ. ನಾವು ಇದನ್ನು ಒಂದು 10ರಿಂದ 15 ನಿಮಿಷ ಇಟ್ಟರೆ ಸಾಕಾಗುತ್ತೆ. ನೋಡಿ, ಅದರಿಂದ ಚೆನ್ನಾಗಿ ಅದು ಫೂಲಿದೆ ಅಂದರೆ ಫರ್ಮೆಂಟ್ ಆಗೋ ಥರ ಆಗಿದೆ, ಬೇಗ ಫರ್ಮೆಂಟ್ ಆಗುತ್ತೆ. ಇದಕ್ಕೆ ನಾನು 2 ಬೌಲು ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ. ಮೈದಾ ಹಿಟ್ಟು ಹಾಕಿ ನೀವು ಅದು ಮೊಸರು ಮತ್ತು ನೀವೇನು ರವೆ ಎಲ್ಲ ಕಲಸಿಟ್ಕೊಂಡಿರಲ್ಲ ಅದು ಚೆನ್ನಾಗಿ ಹೊಂದ್ಕೋಬೇಕು. ಈಗ ಇದಕ್ಕೆ ಚಿಟಿಕೆ ಬೇಕಿಂಗ್ ಸೋಡಾ ಅಥವಾ ಬೇಕಿಂಗ್ ಪೌಡ್ರ್ ಹಾಕೋಣ. ಅದೇ ಆ ರವೆ ಕಲಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿರ್ತೀವಿ. ಈಗ ನೀವು ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಆ ಮೊಸರು ಮತ್ತು ಇದರಲ್ಲಿ ನಾವು ಎಷ್ಟು ಚೆನ್ನಾಗಿ ಅದನ್ನು ಕಲಿಸ್ತೀವೋ ಅಷ್ಟು ಚೆನ್ನಾಗಾಗುತ್ತೆ. ನೀವು ಮೇಲೆ ನೀರು ಆಮೇಲೆ ಹಾಕ್ಕೋಬೇಕು. ಈಗ ಮೊಸರಿಂದು ಮತ್ತು ರವೆದು ಎಲ್ಲ ಮಿಶ್ರಣ ಇರುತ್ತಲ್ಲ, ಅದಕ್ಕೆ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ನಾವು ಎಷ್ಟು ಚೆನ್ನಾಗಿದೆ ಎಲ್ಲ ರವೆ ಎಲ್ಲ ಕಡೆಗೂ ಹರಡ್ಕೋಬೇಕು. ನಾವು ಮೊಸರು ಮತ್ತು ರವೆ, ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರು ಹಾಕಿರೋದು ಎಲ್ಲ ಕಡೆಗೆ ಹೊಂದ್ಕೋಬೇಕು. ಈಗ ಸ್ವಲ್ಪನೇ ನೀರು ಹಾಕ್ತಾ ಕಲಿಸ್ಬೇಕು. ನಾವು ಒಂದೇ ಸಲ ನೀರು ಹಾಕ್ಕೊಂಡು ಕಲಿಸ್ಬೇಡಿ. ತುಂಬ ತೆಳ್ಳಗಾದ್ರೂ ಬತ್ತುರೆ ಚೆನ್ನಾಗಿ ಬರೋಲ್ಲ, ಮತ್ತು ಗಟ್ಟಿಯಾಗಿ ಕಲಿಸಿದ್ರೆ ಉಬ್ಕೊಳ್ಳಲ್ಲ. ಅದು ಪೂರಿ ಥರ ಇಟ್ಟು ಕಲಿಸಿದ್ರೂ ಉಬ್ಕೊಳ್ಳಲ್ಲ. ಹಾಗಾಗಿ ನಾವು ಈ ಬತ್ತುರೆ ಮಾಡಬೇಕಾದ್ರೆ ಇಂಪಾರ್ಟೆಂಟ್ ಏನು ಅಂದರೆ ನಾವು ಹಿಟ್ಟನ್ನು ಯಾವ ಥರ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಚೆನ್ನಾಗಿ ಕಲಿಸ್ಬೇಕು. ಇದನ್ನು ನಾವು ಎಷ್ಟು ಚೆನ್ನಾಗಿ ಕಲಿಸ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಗೋಧಿ ಹಿಟ್ಟಲ್ಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅದು. ನಾನು ಟ್ರೈ ಮಾಡಿಲ್ಲ, ಬರುತ್ತೋ ಇಲ್ಲೋ ಅಂತ. ಬರೋದಿಲ್ಲ ಇಷ್ಟು ಮೈದಾ ಹಿಟ್ಟಲ್ಲಿ ಬರೋ ಥರ ಏನು ಬರೋಲ್ಲ. ನಾವೇನು ಯಾವಾಗಲೂ ಯೂಸ್ ಮಾಡಲ್ಲ ಮೈದಾ ಹಿಟ್ಟು. ಯಾವಾಗ ಒಂದು ಸಲ ಯೂಸ್ ಮಾಡಲಿಕ್ಕೆ ಏನಾಗಲ್ಲ. ಬತ್ತುರೆ ಮಾಡಬೇಕಾದ್ರೆ ನೀವು ಮೈದಾ ಹಿಟ್ಟಲ್ಲೇ ಮಾಡಿ ಏನಾಗಲ್ಲ. ಅಪರೂಪಕ್ಕೆ ತಿಂದರೆ ಏನಾಗಲ್ಲ. ಡೈಲಿ ಏನು ಮಾಡೋ ರೆಸಿಪೀಸ್ ಏನಲ್ಲ ಇದು. ಈಗ ನೋಡಿ, ಮುಕ್ಕಾಲು ಭಾಗ ಎಲ್ಲ ಕಲಿಸಿದ್ದೀನಿ. ಈಗ ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಮೆತ್ತಗೆ ಕಲಿಸ್ಬೇಕು. ದೋಸೆ ಹಿಟ್ಟಿನ ಥರನಲ್ಲ. ಈಗ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಕಲಿಸೋಣ. ಇದನ್ನು ನಾವೇನು ಎಣ್ಣೆ ಮೊದಲೆಲ್ಲ ಹಾಕೇ ಇಲ್ಲ, ಈಗಲೇ ಹಾಕ್ತಾ ಇರೋದು ಎಣ್ಣೆನ. ಚೆನ್ನಾಗಿ ಎಣ್ಣೆ ಎಲ್ಲ ಕಡೆಗೂ ಹೊಂದ್ಕೊಳ್ಳೋ ಥರ ನೀಟಾಗಿ ಕಲಸಿ. ನೀರು ಇಷ್ಟೇ ಸಾಕಾಗುತ್ತೆ ಅಂದ್ಕೊಳ್ತೀನಿ. ನೋಡಿ, ಈ ಥರ ಹದದಲ್ಲಿ ಕಲಿಸ್ಬೇಕು ಹಿಟ್ಟನ್ನು. ನಾವು ಎಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಬತ್ತುರೆ ಬರುತ್ತೆ. ಈಗ ನೀಟಾಗಿ ಎಣ್ಣೆ ಎಲ್ಲ ಕಡೆ ಹೊಂದ್ಕೊಳ್ಳೋ ಥರ ಕಲಸೋಣ. ಈಗ ಇದನ್ನು ಈ ಥರ ನಾರು ಥರ 2 ಕೈಲಿ ಹಿಡಿದು ಎಳಿಬೇಕು. ಯಾಕೆ ಗೊತ್ತಾ, ಇದರಲ್ಲಿರೋ ಗ್ಲೂಟಿನ್ ಇರುತ್ತಲ್ಲ, ಆ ಗ್ಲೂಟೇನು ಎಕ್ಸ್ಟ್ರಾಕ್ಟ್ ಆಗುತ್ತೆ.
ನಾವು ಗೋಧಿ ಹಿಟ್ಟಲ್ಲಾದರೆ ಮುಷ್ಟಿಲಿ ಪ್ರೆಸ್ ಮಾಡಿ ಗುದ್ದಿ ತೆಗಿಬೇಕು. ಇದನ್ನಾದರೆ ಸ್ವಲ್ಪ ಎಳೆದು ಮಾಡಿದರೆ ಗ್ಲುಟೆನು ಅದು ಹೊರಗಡೆ ಬರುತ್ತೆ, ಚೆನ್ನಾಗಿ ನಾರು ಥರ ಆಗಲ್ಲ ಅವಾಗ. ಈಗ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡಿ, ನಾವು ಇದು ಬೇಕಿಂಗ್ ಸೋಡಾ ಹಾಕಿರೋದ್ರಿಂದ ಅಥವಾ ಅಲ್ಲ ಬೇಕಿಂಗ್ ಪೌಡರ್ನ ಹಾಕಿರೋದ್ರಿಂದ ಬೇಗ ಫರ್ಮೆಂಟ್ ಆಗುತ್ತೆ ಇದು ಹಿಟ್ಟು. ಬೇಗ ಅಂದರೆ ಮಿನಿಮಮ್ಮು 2-3 ಗಂಟೆ, 1.5-2 ಗಂಟೆ ಅಂತೂ ಇಡಲೇಬೇಕು ಫರ್ಮೆಂಟೇಷನಿಗೆ. ಇದನ್ನು ತುಂಬ ಚೆನ್ನಾಗಾಗುತ್ತೆ. ಎಣ್ಣೆನ ಎಲ್ಲ ಕಡೆಗೂ ಹೊಂದ್ಕೊಳ್ಳೋ ಥರ ಹಾಕಿ ಕಲಸಿ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡಿ ಒಂದು ಲಿಡ್ಡನ್ನು ಮುಚ್ಚಿ 1.5-2 ಗಂಟೆ ತನಕ ಇದನ್ನು ಹಾಗೆ ಬಿಡೋಣ. ಡಿಸ್ಟರ್ಬ್ ಮಾಡೋದು ಬೇಡ. ಇದನ್ನು ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಇರೋ ಕಡೆ ಇಟ್ಟರೆ ಬೇಗ ಫರ್ಮೆಂಟ್ ಆಗುತ್ತೆ. ಇದು ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗುತ್ತೋ ಅಷ್ಟು ಚೆನ್ನಾಗಿ, ನಾವು ಬೇಕಿಂಗ್ ಪೌಡರ್ ಹಾಕಿರೋದ್ರಿಂದ ಫರ್ಮೆಂಟೇಷನ್ನು ಚೆನ್ನಾಗಾಗುತ್ತೆ. ಇದನ್ನು ಮುಚ್ಚಿ 2-3 ಗಂಟೆ ಇಡೋಣ. ಈಗ ನಾವು ಬೇಯಿಸಿರೋಕ್ಕಂಥ ಚೋಲೆ ಬೆಂದಿದೆಯಾ ನೋಡೋಣ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾವೀಗ ಅದೇನು ಸ್ಪೈಸೀಸ್ ಹಾಕಿದ್ದೀವೋ ಅದನ್ನೆಲ್ಲ ಹೊರಗಡೆ ತೆಗಿಯೋಣ. ಅದೇನು ಬೇಕಾಗಿಲ್ಲ, ಅದ್ರ ಫ್ಲೇವರ್ ಮಾತ್ರ ಬೇಕಿತ್ತು ಅಷ್ಟೇ ನಮಗೆ. ಮಸಾಲೆಲೆಲ್ಲ ಇರುತ್ತೆ, ಆದರೂ ಈ ಥರ ಬೇಯಿಸಿದ್ರೆ ತುಂಬ ಚೆನ್ನಾಗಾಗುತ್ತೆ. ನೋಡಿ ಈ ಥರ ಸ್ಮ್ಯಾಶ್ ಮಾಡಿದರೆ ಸ್ಮ್ಯಾಶ್ ಆಗಬೇಕು ಕಾಳು, ಅಷ್ಟು ಚೆನ್ನಾಗಿ ಬೇಯಬೇಕು. ಕಲರ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಈಗ ನಾನು ಈರುಳ್ಳಿನ ಕಟ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಮತ್ತು ಟೊಮೊಟೊನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಪ್ಯೂರಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಹೋಲ್ ಈರುಳ್ಳಿ ಹಾಕಿಲ್ಲ ನಾನು. ಈಗ ಬಾಣಲಿಗೆ ತುಂಬ ಏನು ಎಣ್ಣೆ ಬೇಡ, 2-3 ಟೀ ಸ್ಪೂನು ಸಾಕಾಗುತ್ತೆ ಎಣ್ಣೆ. ಅದು ಚೆನ್ನಾಗಿ ಕಾದ್ಮೇಲೆ ಹಿಂಗು ಹಾಕಿ, ಇದಕ್ಕೆ ಮೈನ್ ಇಂಗ್ರೀಡಿಯೆಂಟ್ಸ್ ಏನಂದರೆ ಅಜ್ವೈನ್ ಹಾಕಬೇಕು. ಅಜ್ವೈನು ಮತ್ತು ಜೀರಿಗೆ ತುಂಬ ಫ್ಲೇವರ್ನ ಚೆನ್ನಾಗಿ ಕೊಡುತ್ತೆ. ಅಜ್ವೈನು ಯಾವುದೇ ಅನ್ಡೈಜೆಷನ್ ಆದ್ರೂ, ಮತ್ತು ಇದು ಚೋಲೆ ಆಗಿರೋದ್ರಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಥರ ಆಗ್ಬೋದು, ಅದಕ್ಕಾಗಿಯೇ ನಾವು ಅಜ್ವೈನ್ ಹಾಕ್ತಾಯಿದ್ವಿ. ಜೀರಿಗೆನೂ ಅಷ್ಟೇ, ಅದು ಅಸಿಡಿಟಿ ಆಗಲಿಕ್ಕೆ ಬಿಡೋದಿಲ್ಲ. ನಾವು ಒಗ್ಗರಣೆಗೆ ಜೀರಿಗೆ ಮತ್ತು ಅಜ್ವೈನ್ ಹಾಕಿ ಸ್ವಲ್ಪ ಅದು ರೋಸ್ಟ್ ಆಗೋಕ್ಕೆ ಬಿಡಬೇಕು. ರೋಸ್ಟ್ ಆಗೋಕ್ಕೆ ಬಿಟ್ಮೇಲೆ ನಾವೇನು ಆನಿಯನ್ ಪೇಸ್ಟ್ ಅಂದರೆ ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು. ಈಗೇನು ಹಿಂಗೆ ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ, ಹಿಂಗೇನು ಬೇಡ. ಇದಕ್ಕೆ ಈರುಳ್ಳಿನ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಾವು ಈರುಳ್ಳಿನ ಹಾಗೆ ಕಟ್ ಮಾಡಿ ಹಾಕೋದ್ಕಿನ್ನ ಪೇಸ್ಟ್ ಮಾಡಿ ರೋಸ್ಟ್ ಮಾಡಿದರೆ ಯಾವುದೇ ಕರಿಗಳಾಗಲಿ ತುಂಬ ಚೆನ್ನಾಗಿ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ, ಮತ್ತು ಥಿಕ್ನೆಸ್ ಕೂಡ ಕೊಡುತ್ತೆ. ಹಾಗಾಗಿ ನಾವು ಈರುಳ್ಳಿನ ಯಾವಾಗಲೂ ಪೇಸ್ಟ್ ಮಾಡಿ ಹಾಕಬೇಕು ಈ ಥರ ಕರಿಗಳೆಲ್ಲ ಮಾಡಬೇಕಾದ್ರೆ. ಯಾಕಂದರೆ ಕಡಲೆಕಾಳಲ್ಲಿ ಬೇಳೆಗಳೆಲ್ಲ ಥಿಕ್ನೆಸ್ ಕೊಡುತ್ತಲ್ಲ, ಆ ಥರ ಥಿಕ್ನೆಸ್ ಏನು ಬರೋಲ್ಲ ಕಡಲೆಕಾಳಲ್ಲಿ. ಆದ್ದರಿಂದ ಈ ಥರ ಮಾಡಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಈರುಳ್ಳಿ ಪೇಸ್ಟು, ಟೊಮೆಟೊ ಪ್ಯೂರಿನ ಹಾಕೋಣ. ಟೊಮೆಟೊ ಪ್ಯೂರಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಬೇಕು. ಎಣ್ಣೆ ತುಂಬ ಜಾಸ್ತಿ ಹಾಕ್ಬೇಡಿ. ಈಗ ನಾವು ಈರುಳ್ಳಿ ರೋಸ್ಟ್ ಮಾಡಿದ್ದೇವಲ್ಲ ಈರುಳ್ಳಿ ಪೇಸ್ಟು, ಅವಾಗೆಲ್ಲ ಏನು ಎಣ್ಣೆ ಇರುತ್ತೋ ಅದೆಲ್ಲ ಹೊರಗಡೆ ಬಂದಿರುತ್ತೆ. ಈಗ ಟೊಮೆಟೊ ಪ್ಯೂರಿಯಲ್ಲಿರೋ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡಬೇಕು ಎಣ್ಣೆಯಲ್ಲಿ. ಈಗ ನಾನು ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ತರಿಯಾಗಿ ಕೋರ್ಸ್ ಪೇಸ್ಟ್ ಮಾಡ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ. ಇದು ಚಿಲ್ಲಿ ಪೌಡ್ರನ್ನು ಹಾಕ್ತೀವಿ. ಇದು ಈ ಥರ ಪೇಸ್ಟ್ ಹಾಕಿದರೆ ಅದು ಟೇಸ್ಟು ಚೋಲೆದು ತುಂಬ ಚೆನ್ನಾಗಾಗುತ್ತೆ. ಇದನ್ನು ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗೋವರೆಗೂ, ಹಸಿ ವಾಸನೆ ಹೋಗೋವರೆಗೂ ನಾವು ರೋಸ್ಟ್ ಮಾಡಬೇಕು. ಈಗ ಒಂದು ಅರ್ಧ ಸ್ಪೂನು ಅರಿಶಿಣ ಹಾಕೋಣ, ಟರ್ಮರಿಕ್ಕು ಮತ್ತು ಚಿಲ್ಲಿ ಪೌಡ್ರು, ಖಾರದ ಪುಡಿ ಸ್ವಲ್ಪ ಹಾಕೋಣ. ನಾವು ಮೊದಲನೇ ಹಸಿ ಶುಂಠಿ ಪೇಸ್ಟ್ ಜೊತೆಗೆ ನಾವು ಗ್ರೀನ್ ಚಿಲ್ಲಿ ಪೇಸ್ಟನ್ನು ಹಾಕಿರೋದ್ರಿಂದ ನೋಡ್ಕೊಂಡು ಹಾಕಿ. ಈಗ ನಾವು ಏನು ಪ್ರಿಪೇರ್ ಮಾಡಿದ್ದೀವ ಚೋಲೆ ಮಸಾಲ, ಅದು ನಾನು ಈ ಚೋಲೆ ಮಸಾಲನ ಒಣಮೆಣಸಿನ್ಕಾಯಿನ ಜೊತೆಗೆ ಸೇರಿಸಿ ಗ್ರೈಂಡ್ ಮಾಡಿಲ್ಲ, ಹಾಗೇ ಹಾಕಿದ್ದೀನಿ. ಬರೀ ಸ್ಪೈಸಸ್ ಮಾತ್ರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಪೌಡರು. ಹಾಗಾಗಿ ನಾನು ಖಾರದ ಪುಡಿನ ಮೇಲೆ ಹಾಕಿದ್ದೀನಿ. ನೀವು ಪೌಡ್ರ್ ಮಾಡ್ಕೋಬೇಕಾದ್ರೆ ಡ್ರೈ ಚಿಲ್ಲಿನ ಪೌಡ್ರ್ ಮಾಡಿಕೊಂಡ್ರೆ ಹಾಕಬೇಡಿ. ಈಗ ಇನ್ನೊಂದು ಇಂಗ್ರೀಡಿಯೆಂಟ್ ಅಂದರೆ ನೀವು ಒಣಗಿಸಿದ ಡ್ರೈ ಪೊಮೊಗ್ರನೇಟ್ ಸೀಡ್ಸ್ ಅಂದರೆ ದಾಳಿಂಬೆ ಬೀಜ ಹಾಕಿದರೆ ಇನ್ನೂ ಚೆನ್ನಾಗಿ ಬರುತ್ತೆ. ಇದ್ದರೆ ಹಾಕಿ, ಇಲ್ಲದೇ ಇದ್ದರೆ ಹಾಗೆ ಈಗ ಅದು ವಿತೌಟ್ ದಾಳಿಂಬೆ ಬೀಜ ನಾನು ಮಾಡ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಾಗುತ್ತೆ. ಇದು ಏನು ಮಸಾಲೆ ಹಸಿ ಮಸಾಲೆ ವಾಸನೆ ಹೋಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡೋಣ. ಈಗ ಸ್ವಲ್ಪ ಕಡಲೆಕಾಳನ್ನು
ನಾವು ಕುಕ್ಕರಲ್ಲಿ ಏನು ಕಡಲೆಕಾಳು ಬೇಯಿಸಿದ್ವೋ ಅದರಲ್ಲಿ ಒಂದರಿಂದ 2 ಟೀ ಸ್ಪೂನು ಕಡಲೆಕಾಳು ತಗೊಂಡು ಮಸಾಲೆ ಒಳಗಡೆ ನಾವು ಅದನ್ನು ಮ್ಯಾಶ್ ಮಾಡೋಣ. ಆವಾಗ ಥಿಕ್ನೆಸ್ ಚೆನ್ನಾಗಾಗುತ್ತೆ ಮತ್ತು ಟೇಸ್ಟು ತುಂಬ ಚೆನ್ನಾಗಾಗುತ್ತೆ ಇದಕ್ಕೆ. ಹಾಗಾಗಿ ಕಡಲೆಕಾಳನ್ನು ಮ್ಯಾಶ್ ಮಾಡೋಣ. ಈ ಕಡಲೆಕಾಳು ಜೊತೆಗೆ ನಾವು ಆಲೂಗಡ್ಡೆನೂ ಮ್ಯಾಶ್ ಮಾಡಬೇಕು. ಅದು ಸಪ್ರೇಟ್ ಮ್ಯಾಶ್ ಮಾಡೋಣ. ಇದರಲ್ಲೇ ಮಾಡಿದರೆ ತಳ ಹಿಡಿಯುತ್ತೆ. ಹಾಗಾಗಿ ನಾನು ಸಪ್ರೇಟ್ ಅದನ್ನು ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಕೆಲವರೆಲ್ಲ ಈ ಮಸಾಲೆ ಒಳಗಡೆ ಮ್ಯಾಶ್ ಮಾಡ್ಕೋತಾರೆ. ಅದು ಒಂಥರ ಟೇಸ್ಟ್ ಕೊಡುತ್ತೆ. ನಾನು ಈ ಸ್ಟೈಲಲ್ಲೇ ಮಾಡೋದು. ಈ ಥರ ಒಂದು ಸಲ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಏನು ಸಿಂಪಲ್ ಇಂಗ್ರೀಡಿಯೆಂಟ್ಸು, ನೋಡೋಕ್ಕೆ ಚೋಲೆ ಭಟೂರಿ ಅಂತಾರಷ್ಟೇ. ಮನೇಲಿ ಬೇಕಾದ ಥರ ಮಾಡ್ಕೋಬೋದು. ಈಗ ನಾವು ಏನು ಕಾಳನ್ನು ಬೇಯಿಸಿಟ್ಕೊಂಡಿದ್ದೀವಲ್ಲ, ಸ್ಪೈಸಸ್ ಎಲ್ಲ ಹಾಕಿ ಅದನ್ನು ಈ ಮಸಾಲೆಗೆ ಹಾಕಿ ಚೆನ್ನಾಗಿ 2 ರಿಂದ 3 ನಿಮಿಷ ಚೆನ್ನಾಗಿ ಕುದಿಸೋಣ. ಚೆನ್ನಾಗಿ ಕುಕ್ ಮಾಡಬೇಕಿದನ್ನು. ನೋಡಿ ಎಷ್ಟು ಚೆನ್ನಾಗಿದೆ ಥಿಕ್ನೆಸ್ಸು. ಇಷ್ಟೇ ಥಿಕ್ನೆಸ್ ಸಾಕು. ತುಂಬ ನೀರಾದರೆ ಚೆನ್ನಾಗಾಗಲ್ಲ. ಕಾಳಿಗೆ ನಾವು 1 ಇಂಚ್ ಮೇಲೆ ನೀರು ಹಾಕಿರ್ತೀವಲ್ಲ, ಅಷ್ಟೇ ನೀರು ಸಾಕು. ಅದೇ ಕರೆಕ್ಟ್ ಕನ್ಸಿಸ್ಟೆನ್ಸಿ ಸರಿಯಾಗುತ್ತೆ. ತುಂಬ ತಿಕ್ಕಾಗಿದ್ರೂ ಚೆನ್ನಾಗಾಗಲ್ಲ ಕರಿ. ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಕಡಲೆಕಾಳು ಬೇಯಿಸ್ಲಿಕ್ಕೂ ಉಪ್ಪು ಹಾಕಿರ್ತೀವಿ ನಾವು. ರುಚಿ ನೋಡಿಕೊಂಡು ಉಪ್ಪು ಹಾಕಿ ನೀವು ಇದಕ್ಕೆ ಇದನ್ನು 2 ರಿಂದ 3 ನಿಮಿಷ ಚೆನ್ನಾಗಿ ಕುದಿಸೋಣ. ಯಾಕೆಂದರೆ ಆ ಮಸಾಲೆ ಎಲ್ಲ ಕಾಳಿಗೆ ಹಿಡಿಬೇಕು ಅಷ್ಟೇ. ಮಸಾಲೆ ಎಲ್ಲ ಕಡಲೆಕಾಳಿಗೆ ಚೆನ್ನಾಗೆ ಇಟ್ಕೋಬೇಕು. ಬೇಳೆ ತರಕಾರಿಗಾದರೆ ಮಸಾಲೆ ಬೇಗ ಹಿಡಿಯುತ್ತೆ. ಈ ಕಾಳುಗಳಿಗೆಲ್ಲ ಸ್ವಲ್ಪ ಬೇಗ ಮಸಾಲೆ ಹಿಡ್ಕೊಳ್ಳಲ್ಲ. ಹಾಗಾಗಿ ಚೆನ್ನಾಗಿ 2 ರಿಂದ 3 ನಿಮಿಷ ಚೆನ್ನಾಗೆ ಕುದಿಸೋಣ ಇದನ್ನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹೋಟೆಲ್ ಥರನೇ ಇದೆ, ರೆಸ್ಟೋರೆಂಟ್ ಸ್ಟೈಲು, ಡಾಬಾ ಸ್ಟೈಲು ಏನಾರು ಅನ್ಕೋಬೋದು. ಈಗ ನಾನು ಕಡಲೆಕಾಳನ್ನ ಬೇರೆ ಒಂದು ಕಡಾಯಿಲಿ ಹಾಕ್ಕೊಂಬಿಟ್ಟು ಅದಕ್ಕೆ ಈಗ ಬೇಯಿಸಿಟ್ಟಿರ್ತಕ್ಕಂಥ 1 ರಿಂದ 2 ಮೀಡಿಯಮ್ ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ. ಆ ಬೇಯಿಸಿರೋ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಅದಕ್ಕೆ ಹಾಕ್ತೀನಿ. ಮಸಾಲೆಯಲ್ಲೇ ಸ್ಮ್ಯಾಶ್ ಮಾಡಿದರೆ ಅಷ್ಟು ಚೆನ್ನಾಗಿ ಬರಲ್ಲ ಅದು ಟೇಸ್ಟು. ಹಾಗಾಗಿ ನಾನು ಹೊರಗಡೆಯಿಂದ ಸ್ಮ್ಯಾಶ್ ಮಾಡಿ ಮತ್ತೆ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮ್ಯಾಶ್ ಮಾಡಿ ನಾವು ಬೇಯಿಸಿರೋದ್ರಿಂದ ಆಲೂಗಡ್ಡೆ ಬೇಗ ಸ್ಮ್ಯಾಶ್ ಆಗುತ್ತೆ. ಇದರಿಂದ ರುಚಿನೂ ಚೆನ್ನಾಗಾಗುತ್ತೆ ಚೋಲೆದು, ಮತ್ತು ಥಿಕ್ನೆಸ್ ಕೂಡ ಕೊಡುತ್ತೆ. ಆಲೂಗಡ್ಡೆ ನೀವು ಚೋಲೆ ಜೊತೆಗೆ ಭಾಳ ಚೆನ್ನಾಗಾಗುತ್ತೆ ಕಾಂಬಿನೇಷನ್ನು. ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ನಾವು ಆಲೂಗಡ್ಡೆ ಹಾಕಿದ್ವಿ ಅಂತ ಗೊತ್ತಾಗಬಾರ್ದು. ಅಷ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅದಕ್ಕೆ ಸೇರಿಸ್ಬಿಡೋಣ. ನಾವೇನು ಕುಕ್ ಮಾಡಿದ್ವಲ್ಲ ಆ ಮಸಾಲೆಗೆ ಸೇರಿಸೋಣ. ಈಗ ಇದಕ್ಕೊಂದು ತಡ್ಕ ರೆಡಿ ಮಾಡೋಣ. ಎಲ್ಲ ಚೋಲೆ ಎಲ್ಲ ಆಯ್ತಲ್ವ. ಚೋಲೆ ಮಸಾಲೆ ಆದಮೇಲೆ ತಡ್ಕ, ಎಣ್ಣೆ, ಸ್ವಲ್ಪ ಬೆಣ್ಣೆ. ಬರೀ ಬೆಣ್ಣೆ ಹಾಕಿದರೆ ಸೀದೋಗುತ್ತೆ. ಹಾಗಾಗಿ ಎಣ್ಣೆ ಬೆಣ್ಣೆ 2 ಹಾಕೋಣ. ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು ಮತ್ತು ನಾವು ಚೋಲೆ ಮಸಾಲೆ ಏನು ಮಾಡ್ಕೊಂಡಿರ್ತೀವೋ ಅದು. ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಹಾಕಿದರೆ ಇನ್ನೂ ಚೆನ್ನಾಗಾಗುತ್ತೆ. ಇಲ್ಲ ಅಂದರೆ ನಾವು ನಾರ್ಮಲ್ ಯೂಸ್ ಮಾಡೋ ಚಿಲ್ಲಿ ಪೌಡ್ರನ್ನೇ ಹಾಕ್ಬೋದು. ಈ ತಡ್ಕನ ನಾವೇನು ಚೋಲೆ ರೆಡಿ ಮಾಡ್ಕೊಂಡಿದ್ವ ಮಸಾಲೆ, ಅದಕ್ಕೆ ಈ ತಡ್ಕನ ಹಾಕೋಣ. ಅದು ಎಷ್ಟು ಚೆನ್ನಾಗಾಗಿದೆ ಅಂದರೆ ಆ ಕಲರ್ ಎಷ್ಟು ಚೆನ್ನಾಗಾಗಿದೆ ಅಂತ. ಬ್ಲ್ಯಾಕಿಶ್ ಆಗಿ ಇದೇ ಥರನೇ ಬರಬೇಕು. ನಾವು ದಾಳಿಂಬೆ ಬೀಜನ ಗ್ರೈಂಡ್ ಮಾಡಿದರೆ, ಅಂದರೆ ಒಣಗಿದ ದಾಳಿಂಬೆ ಬೀಜನ ಮಸಾಲೆ ಸ್ಪೈಸಸ್ ಜೊತೆಗೆ ಪೌಡ್ರ್ ಮಾಡಿ ಹಾಕಿದರೆ ಇನ್ನೂ ಬೇರೆ ಥರ ಕಲರ್ ಬರುತ್ತೆ, ಪಿಂಕಿಶು ಸ್ವಲ್ಪ. ಈಗ ನಾವು 2 ರಿಂದ 3 ಗಂಟೆ ಆಗಿದೆ. ಹಿಟ್ಟನ್ನು ಕಲಸಿಟ್ಟಿರೋದು ಬತುರೆ ಮೀನ್ಸ್ ಪೂರಿ ಅಷ್ಟೇ. ಈಗ ಇದನ್ನು ಇನ್ನೊಂದು ಸಲ ಚೆನ್ನಾಗಿ ನಾದ್ಕೊಳ್ಳೋಣ. ನಾವು ಈ ಮೈದಾನ ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಫ್ಲಫಿಯಾಗಿ ಬರುತ್ತೆ. ಪೂರಿ ಆಗಲಿ ಬತುರಿ ಆಗಲಿ ಯಾವುದೇ ಆಗಲಿ ಅಷ್ಟೇ. ನಾವು ಇದನ್ನು ಪೇಡೆ ಮಾಡ್ಕೊಳ್ಳೋಂದರೆ ಉಂಡೆ ಮಾಡ್ಕೊಳ್ಳೋಣ. ನಮಗೆ ಎಷ್ಟು ಹದ ಬೇಕೋ, ಎಷ್ಟು ಸಣ್ಣ ಮಾಡಿದ್ರೆ ಸಣ್ಣ. ಆ್ಯಕ್ಚುಲಿ ಬತುರೆ ಎಲ್ಲ ದೊಡ್ಡಕ್ಕೆ ಇರುತ್ತೆ. ನಾವು ಇದನ್ನು ಹಿಟ್ಟನ್ನ ಇಟ್ಕೊಂಡು ಈಗ ನಾನು ಯಾವ ರೀತಿ ಮಾಡ್ತೀನೋ ಅದೇ ರೀತಿ ನೀವು ಉಂಡೆ ಮಾಡ್ಕೋಬೇಕು. ಯಾಕಂದರೆ ಆವಾಗ ಮಧ್ಯದಲ್ಲಿ ಕ್ರ್ಯಾಕ್ ಬರಲ್ಲ. ನೀವು ಉಂಡೆ ಮಾಡಿ ಇಟ್ಕೊಳ್ಳಿ. ಈ ಥರ ಮಾಡ್ಕೊಂಡು ನೋಡಿ. ಪೂರಿ ಚಪಾತಿ ಮಾಡ್ಬೇಕಾದ್ರೆ ಅಷ್ಟೇ ಇದೇ ಥರ ನೀವು ಉಂಡೆ ಮಾಡಿಕೊಂಡ್ರೆ ಸೈಡ್ಸು ಎಲ್ಲ ಕ್ರ್ಯಾಕ್ ಬರೋದೇ ಇಲ್ಲ. ಅಷ್ಟು ಚೆನ್ನಾಗಿ ಬರುತ್ತೆ. ಇದೊಂದು ಟ್ರಿಕ್ಸನ್ನ ನೀವು ಉಪಯೋಗಿಸ್ಬೇಕಾಗುತ್ತೆ ಪೂರಿ ಚಪಾತಿ ಏನಾದರೂ ಮಾಡಬೇಕಾದ್ರೆ. ಈಗ ಬತುರೆಗೂ ನಾನು ಅದೇ ಥರ ಮಾಡ್ತಾಯಿದ್ದೀನಿ. ಅದೇ ಥರ ಮಾಡಿಕೊಂಡು ಎಲ್ಲದನ್ನು ಉಂಡೆ ಮಾಡಿ ಪೇಡೆ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ತೀನಿ. ಇದರಿಂದ ಕ್ರ್ಯಾಕ್ ಬರಲ್ಲ ನಮಗೆ. ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಮೇಲ್ಗಡೆ ಎಲ್ಲ ಬರುತ್ತೆ, ಕ್ರ್ಯಾಕ್ ಆಗೋದಿಲ್ಲ. ಈಗ ಇದೇ ಥರ ಎಲ್ಲ ಪೇಡೆಗಳನ್ನ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ.
ರೆಡಿ ಮಾಡಿ ಇಟ್ಕೊಂಡು ಇದನ್ನು ರೌಂಡಾಗಿ ಬತ್ತುರೆನ ಯಾವಾಗಲೂ ಉಜ್ಜಬಾರ್ದು. ನಾವು ಕುಚ್ಚೋಳಿಗೆ ಅಂತ ಮಾಡ್ತೀವಿ, ಕರಿಗಡುಬು ಅಂತ ಮಾಡ್ತೀವಿ. ಅದಕ್ಕೆ ಮತ್ತು ಕರ್ಜಿಕಾಯಿ ಎಲ್ಲ ಮಾಡಬೇಕಾದ್ರೆ ಉದ್ದ ಥರ ಉಜ್ಜುತ್ತೀವಲ್ವ, ಆ ಥರ ಇದನ್ನು ಮಾಡಬೇಕು. ಅಷ್ಟು ತೆಳ್ಳಗಲ್ಲ, ತುಂಬ ದಪ್ಪನೂ ಅಲ್ಲ. ಪೂರಿ ಅದಕ್ಕೆ ಉದ್ದಕ್ಕೆ ಉಜ್ಜಬೇಕು. ಇದನ್ನು ಈ ಥರ ನೋಡಿ, ರೌಂಡಾಗಿ ಉಜ್ಜಬೇಡಿ. ಕರ್ಜಿಕಾಯಿ ಎಲ್ಲ ಮಾಡಬೇಕಾದ್ರೆ ನಾವು ಯಾವ ಥರ ಹಿಟ್ಟನ್ನು ಲಟ್ಟಿಸ್ತೀವ ಆ ಥರ ನಾನು ಎಣ್ಣೆ ಹಾಕಿ ಲಟ್ಟಿಸ್ತಿದ್ದೀನಿ. ನೀವು ಬೇಕಾದ್ರೆ ಕೆಳಗಡೆಗೆ ಹಿಟ್ಟನ್ನು ಹಾಕ್ಕೊಂಡು ಲಟ್ಟಿಸ್ಬೋದು. ಹಿಟ್ಟು ಹಾಕಿ ಲಟ್ಟಿಸಿದ್ರೆ ಎಣ್ಣೆ ಎಲ್ಲ ಕಪ್ಪಾಗಿ ಹೋಗುತ್ತೆ ಅಂತ ನಾನು ಇದೇ ಥರ ಈಗ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ನಾನು ಎಣ್ಣೆನ ಕಾಯಿಸಿಟ್ಕೊಂಡಿದ್ದೀನಿ. ನೋಡಿ, ಪೂರಿ ಅದರಷ್ಟಿಗೆ ಅದೇನೇ ಉಬ್ಬಬೇಕು. ಬತ್ತುರೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಳ್ಳುತ್ತೆ ಅಂತ. ನಾವು ಚಿಟಿಕೆ ಸಕ್ಕರೆ ಹಾಕಿರೋದ್ರಿಂದ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಎಷ್ಟು ಫ್ಲಫಿಯಾಗಿ ಬರುತ್ತೆ ಅಂದರೆ ನೀವು ಗೆಸ್ಸೇ ಮಾಡಿರಲ್ಲ, ಅಷ್ಟು ಚೆನ್ನಾಗಿ ಫ್ಲಫಿಯಾಗಿ ಬಂದಿದೆ ನೋಡಿ. ನಾವು ಮನೆಯಲ್ಲೇ ಮಾಡ್ಕೋಬೋದು. ನೋಡಲಿಕ್ಕೆ ಕಷ್ಟ, ಮಾಡೋದು ಹೆಂಗೆ ಅಂದ್ಕೊಂಡ್ರೆ ಆಗಲ್ಲ. ನಾವು ಸ್ವಲ್ಪ ಟ್ರಿಕ್ಸ್ ಎಲ್ಲ ಯೂಸ್ ಮಾಡಿದರೆ ಬತ್ತುರೆನ ಮನೇಲಿ ಭಾಳ ಚೆನ್ನಾಗಿ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಫ್ಲಫಿಯಾಗಿ ಬಂದಿದೆ ಅಂತ. ಶೇಪು ಅಷ್ಟೇ ಇದೇ ಥರ ಶೇಪು ಬರಬೇಕು. ಆ ಥರ ರೌಂಡಾಗಿ ಪೂರಿ ಥರ ಮಾಡಬೇಡಿ. ಬತ್ತುರೆ ಯಾವಾಗಲೂ ಇದೇ ಥರ ಶೇಪ್ ಬರಬೇಕು. ನೋಡಿ ಎಷ್ಟು ಚೆನ್ನಾಗಿ ಫ್ಲಫಿಯಾಗಿ ಉಬ್ಕೊಂಡಿದೆ ಅಂತ. ಆದಷ್ಟು ಅದೇ ಉಬ್ಕೊಳ್ಳುತ್ತೆ. ನಾವೇನು ಅದನ್ನು ಪ್ರೆಸ್ ಮಾಡೋದು, ಮೇಲ್ಗಡೆ ಎಣ್ಣೆ ಹಾಕೋದು ಏನು ಬೇಡ. ನಾವು ಏನು ಹಿಟ್ಟು ಕಲಿಸ್ತೀವಲ್ಲ ಅದರಲ್ಲೇ ಟ್ರಿಕ್ಸ್ ಇರೋದು. ಹಿಟ್ಟನ್ನು ಚೆನ್ನಾಗಿ ನಾವು ಕಲಿಸ್ಕೊಂಡು ನಾದಿ ಇಟ್ಟಿದ್ರೆ ಪರ್ಮೆಂಟ್ ಚೆನ್ನಾಗಾಗಿದ್ರೆ ಬತ್ತುರೆ ಚೆನ್ನಾಗಿ ಬರುತ್ತೆ. ಈಗ ನೋಡಿ ಚೋಲೆ ರೆಡಿಯಾಗಿದೆ. ಈ ಚೋಲೆಗೆ ಮೇಲ್ಗಡೆ ನಾವು ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಗಾರ್ನಿಷ್ ಮಾಡಿ ರೆಡಿ ಮಾಡಿದರೆ ಚೋಲೆ ಬತ್ತುರೆ ರೆಡಿ ಆಯಿತು. ನೀವು ರಾತ್ರಿ ಸ್ವಲ್ಪ ಕಷ್ಟಪಟ್ಟರೆ ಬೆಳಗ್ಗೆ ಒಳ್ಳೆ ಬ್ರೇಕ್ಫಾಸ್ಟ್ ಇದು. ಲಂಚು, ಡಿನ್ನರ್ ಯಾವುದಕ್ಕಾದ್ರೂ ನೀವು ಯೂಸ್ ಮಾಡ್ಬೋದು. ನೋಡಿ ಇದ್ರದ್ದು ಕನ್ಸಿಸ್ಟೆನ್ಸಿ ನೋಡಿ ಎಷ್ಟು ಚೆನ್ನಾಗಾಗಿದೆ. ಮತ್ತು ಮೇಲೆ ನೀರು ಹಾಕಿಲ್ಲ. ನಾವು ಬೇಯಿಸ್ಬೇಕಾದ್ರೆ ನೀರು ಏನು ಹಾಕಿರ್ತೀವೋ ಅಷ್ಟೇ ನೀರು ಸಾಕು. ಗಾರ್ನಿಷಿಂಗಿಗೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಬತ್ತುರೆ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣುತ್ತೆ. ಇದಕ್ಕೆ ಹಸಿಮೆಣಸಿನಕಾಯಿ ಮಧ್ಯಕ್ಕೆ ಸೀಳ್ಬಿಟ್ಟು ಡೀಪ್ ಫ್ರೈ ಮಾಡಿ ಇದ್ರ ಜೊತೆಗೆ ತಿನ್ಬೋದು. ನಾರ್ತ್ ಇಂಡಿಯನ್ಸ್ ಎಲ್ಲ ಚೋಲೆ ಎಲ್ಲ ಸಪ್ಪೆ ಮಾಡ್ತಾರೆ, ಅದಕ್ಕಾಗಿ ಮೆಣಸಿನ್ಕಾಯಿ ಯೂಸ್ ಮಾಡ್ತಾರೆ. ನಾವೆಲ್ಲ ಖಾರ ಜಾಸ್ತಿ ತಿನ್ನೋದ್ರಿಂದ ನಾವು ಮೆಣಸಿನ್ಕಾಯಿನ ಅವಶ್ಯಕತೆ ಇಲ್ಲ. ನೀವು ಬೇಕಿದ್ದರೆ ಬ್ಯೂಟಿಫುಲ್ಲಾಗಿ ಕಾಣಬೇಕು ಅಂದರೆ ಡೆಕೋರೇಷನಿಗೆ ಮೆಣಸಿನ್ಕಾಯಿನ ಕರೆದಿಡ್ಬೋದು. ನೋಡಿ ಬಿಸಿ ಬಿಸಿಯಾದ ಚೋಲೆ ಬತ್ತುರೆ ಹೋಟೆಲ್ ಸ್ಟೈಲು, ರೆಸ್ಟೋರೆಂಟ್ ಸ್ಟೈಲು ಮನೆಯಲ್ಲೇ ರೆಡಿ ಆಯಿತು. ನೋಡಿ ಎಷ್ಟು ಫ್ಲಫಿಯಾಗಿ ಬಂದಿದೆ ಅಂತ ನೀವು ಗೆಸ್ಸೇ ಮಾಡಲ್ಲ. ಎಷ್ಟು ಚೆನ್ನಾಗಿ ಫ್ಲಫಿಯಾಗಿ ಬಂದಿದೆ ನೋಡಿ. ಪದರವಾಗಿ ಬಿಟ್ಕೊಂಡಿದೆ. ಈ ಥರ ಪದರವಾಗಿ ಬರಬೇಕು. ಯಾರ ಗೆಸ್ಟ್ಗಳು ಬಂದಾಗ ನೀವು ಇದನ್ನು ಮಾಡಿ ಕೊಟ್ಟರೆ, ನೀವು ಮನೇಲಿ ಮಾಡಿದ್ದು ಅಂತ ಅವ್ರು ಯಾರು ಗೆಸ್ ಮಾಡೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಎಲ್ಲರೂ ಮಾಡಿಕೊಂಡು ಟೇಸ್ಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಿಸಿ ಬಿಸಿಯಾದ ಚೋಲೆ ಬತ್ತುರೆ ಬ್ರೇಕ್ಫಾಸ್ಟು, ಡಿನ್ನರು, ಲಂಚಿಗೆ ರೆಡಿಯಾಗಿದೆ. ನೀವು ಒಂದು ಸಲ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿರಿ ಅದು ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.